ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೇ ಟ್ರಿಪ್ ಹೋಗಿದ್ವಿ. ಅದು ಎಲ್ಲಿಗೆ ಅಂತ ಹೇಳ್ತಾ ಇದ್ದೀನಿ. ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೀರಿ ನಾವು ಅಂದರೆ ಶನಿವಾರ ನೈಟು ನಾವು 9 ಗಂಟೆ ನೈಟ್ 9 ಗಂಟೆಗೆ ಬಿಟ್ರಿ ನಾವು. ಅಲ್ಲಿ ಹೋಗೋಕ್ಕೆ 2:30 ಆಗಿತ್ತು. ಆ 2:30 ಇದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೋಯಿತು ನೈಟು ಅಲ್ಲಿ ಕತ್ತಲಲ್ಲಿ ಲೈಟ್ಗೆಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಮತ್ತು ನಾವು ನಮಗೆ ಅಲ್ಲೆಲ್ಲ ರೂಮ್ಗಳು ಸ್ವಲ್ಪ ಹುಡುಕಿದ್ರಿ, ನಾವೆಲ್ಲ ರೂಮ್ ಸಿಗಲಿಲ್ಲ. ಮತ್ತು ಅಲ್ಲಿ ಒಂದು ಗೋಪುರ ಥರ ಮಾಡಿದರು, ಅಂದರೆ ಯಾರಾದರೂ ರೂಮಿಗೆ ಸಿಗದಿಲ್ಲದವರು ಬಂದು ಮಲ್ಕೊಳ್ಳೋಬೋದು ಅಂತ ಆ ಥರದಲ್ಲಿ ಮಲ್ಕೊಂಡಿದ್ರಿ ನಾವು. ಅಲ್ಲಿ ಛತ್ತ ಥರ ಮಾಡಿದರು, ಅದರಲ್ಲಿ ಮಲ್ಕೊಂಡಿದ್ರಿ ನಾವು. ಅಂದರೆ ನಮ್ಮ ಮನೆಯಲ್ಲಿ ನಾವು, ನಮ್ಮ ಯಜಮಾನರು, 2 ಮಕ್ಕಳು, ನಮ್ಮ ತಾಯಿ, ನಮ್ಮ ತಮ್ಮನಿಬ್ಬರು ಮಕ್ಕಳು ಎಲ್ಲ ಹೋಗಿದ್ರಿ. ಅಂದರೆ ನಮ್ಮ ಇಲ್ಲಿ ನಾಗೇಟಹಳ್ಳಿಯಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೆ 220ರಿಂದ 250 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಒಟ್ಟು ಅಷ್ಟರೊಳಗಡೆ ಕಿಲೋಮೀಟರ್ಸ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟದ ದೇವ್ರದ್ದು ಸ್ಟ್ಯಾಚು ಮಾಡಿದ್ರು, ಚೆನ್ನಾಗಿ ಮಾಡಿದರು. ನಾನು ಇದು 2ನೇ ಸಲ ಹೋಗಿದ್ದೀನಿ. ಅಂದರೆ ಸುಮಾರು 10 ವರ್ಷದಿಂದ ಒಂದು ಸಲ ಹೋಗಿದ್ದೆ. ಇವಾಗ ಈ ವರ್ಷದಲ್ಲಿ ಒಂದು ಸತಿ ಹೋಗಿದ್ದೀನಿ. ನೋಡಿ, ಮಲೆ ಮಹದೇಶ್ವರ ಬೆಟ್ಟ ದೊಡ್ಡದಾಗಿ ಮಾಡಿಸಿದ್ದಾರೆ ಅಲ್ಲಿ. ಇದು ಕಲ್ಯಾಣಿಯಲ್ಲಿ. ಮತ್ತು ನೋಡಿ, ಕಲ್ಯಾಣಿಯಲ್ಲಿ ನೀರೇ ಇಲ್ಲ, ಇಲ್ಲಿ ಮಳೆ ಸಹನೂ ಇಲ್ಲ. ಇಲ್ಲಿ ಕಲ್ಯಾಣಿ ನೀರೇ ಇಲ್ಲ. ಇಲ್ಲೆಲ್ಲನೂ ಸ್ನಾನಕ್ಕೆ ನಾವು, ಅಂದರೆ ಇಲ್ಲೇ ಸ್ನಾನಕ್ಕೆ ಬಿಸಿನೀರು ಬೇಕಾ ತಣ್ಣೀರು ಬೇಕಾ ಎಲ್ಲ ಅರೇಂಜ್ಮೆಂಟ್ ಇತ್ತು. ಅಲ್ಲಿ ದುಡ್ಡು ಪೇ ಮಾಡಿ ಸ್ನಾನ ಮಾಡಬೇಕಿತ್ತು ಬಿಸಿನೀರು ಮಾಡೋರು. ತಣ್ಣೀರು ಮಾಡೋರಿಗೂ ಸಹ ಅಲ್ಲಿ ಫ್ರೀ ವಾಶ್ರೂಮ್ ಎಲ್ಲ ಇತ್ತು. ಅಲ್ಲೂ ಬೇಕಾದ್ರೂ ಮಾಡ್ಬೋದಿತ್ತು. ನಾವು ತಣ್ಣೀರೇನು ಮಾಡಲಿಲ್ಲ, ಬಿಸಿನೀರೆಲ್ಲ ಮಾಡ್ಕೊಂಡು ಬಂದ್ರಿ. ನೋಡಿ, ನಮ್ಮ ತಮ್ಮನ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ತಾಯಿಯವರು ಎಲ್ಲ ಬಂದಿದ್ರು ಇಲ್ಲಿ. ನಾವು ನಾವಲ್ಲಿ ಹೋಗೋಕ್ಕೆ 2 ಗಂಟೆ 2:30 ಆಗಿತ್ತು. ಅಂದರೆ ಅಲ್ಲಿ ರೂಮುಗಳೆಲ್ಲ ಹುಡುಕಿದ್ರಿ ನಾವು. ಅಂದರೆ ಸಂಡೇ ಆಗಿರೋದ್ರಿಂದ, ಶನಿವಾರ ಸಂಡೇ 2 ಗಂಟೆ 2:30 ಇದ್ದ ರೂಮುಗಳೇ ಸಿಗ್ತಾ ಇರಲಿಲ್ಲ. ಸರಿ, ನಾವು ಸ್ವಲ್ಪ ಒಂದು ಅರ್ಧ ಗಂಟೆ 1 ಅವರ್ ರೂಮುಗಳೆಲ್ಲ ಹುಡುಕ್ರಿ, ಸಿಗಲಿಲ್ಲ. ಮತ್ತು ಸರಿ, ಇನ್ನೇನು ಒಂದು 2 ಅವರ್ಗೆ ರೂಮ್ ಇನ್ನೇನು ಮಾಡೋದು ಅಂದ್ಬಿಟ್ಟು ಅಲ್ಲೇ ಛತ್ರ ಥರ ಮಾಡಿದರು. ಅಲ್ಲಿ ಸುಮಾರು ಜನ ಊರುಗಳಿಂದ ಬಂದಿರೋರೆಲ್ಲ ಮಲ್ಕೊಂಡಿದ್ರು ಅಲ್ಲೇ. ನಾವು ಸಹ ಮಲ್ಕೊಂಡಿದ್ರಿ. ಮನೇಲಿ ಅವರು 6 ಗಂಟೆಗೆ ತಲೆ ಗುಂಡೊಡಿಸ್ತೀನಿ ಅಂತ ಗುಂಡೊಡೆಯೋಕ್ಕೆ ಹೋದರು. ನಾವು ಅಲ್ಲೇ ಮಲ್ಕೊಂಡಿದ್ದು. ಸ್ವಲ್ಪ ಹೊತ್ತು ನಮ್ಮ ಅಮ್ಮವರು ನಾವೆಲ್ಲ ಅಲ್ಲೇ ಮಲ್ಕೊಂಡು ಒಂದು 6:30 7 ಗಂಟೆ ಅಷ್ಟೊತ್ತಲ್ಲಿ ಸ್ನಾನಕ್ಕೆ ಹೋಗಿ, ಅಲ್ಲಿ ಬಿಸಿನೀರು ತಣ್ಣೀರು ಎರಡೂ ಸಹ ಇರುತ್ತೆ. ಅಂದರೆ ದುಡ್ಡು ಪೇ ಮಾಡಿ ಬಿಸಿನೀರು ಸ್ನಾನ ಮಾಡ್ಬೋದಿತ್ತು. ನಾವು ಅಲ್ಲೆಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಒಂದು 8-8:30 ಅಷ್ಟರಲ್ಲಿ ಊಟಕ್ಕೆ ನಿಂತ್ಕೊಂಡ್ರೆ ಏನು ತುಂಬ ಊಟಕ್ಕೆ ಒಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ರೋಡ್ ಹೊಡಿಬೇಕು. ಆದ್ರೂ ಅಲ್ಲಿ ಅನ್ನದಾನ ಮಾಡ್ತಾರೆ, ನಾಷ್ಟ ಮಧ್ಯಾಹ್ನ ಊಟ ಎಲ್ಲ ಅಲ್ಲೇ ಫ್ರೀಯಾಗಿ ಕೊಡ್ತಾರೆ ಅಲ್ಲೇ. ನಾವು ಸಹ ಫಸ್ಟು ಎಲ್ಲ ಸ್ನಾನ ಎಲ್ಲ ಮಾಡಿಕೊಂಡು ಹೋಗಿ ಫಸ್ಟು ಅಂದರೆ 8-8:30 ಆಗಿಬಿಟ್ಟಿತ್ತು. ಇನ್ನು ತುಂಬ ಜನ ಬೇರೆ ಇದ್ದರು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ. ಇನ್ನು ಹೋಗಿ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ, ಆಮೇಲೆ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರಿ, ಫಸ್ಟು ನಾವು ನಾಷ್ಟಕ್ಕೆ ಹೋಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ರಿ. ಅಲ್ಲಿ ಫ್ರೀ ದರ್ಶನಕ್ಕೆ ಹೋದರೆ ತುಂಬ ಜನ ಇದ್ದರು. ಅದಕ್ಕೆ ನಾವು ಫ್ರೀ ದರ್ಶನಕ್ಕೆ ಹೋಗಲಿಲ್ಲ. 250 ರೂಪಾಯಿ ಒಬ್ಬರಿಗೆ ಟಿಕೆಟು, ಅಂದರೆ ಸ್ಪೆಷಲ್ ದರ್ಶನಕ್ಕೆ. ನಾವು 6 ಜನ, ಮಕ್ಕಳು ಒಂದು 8 ಜನ, ಒಟ್ಟು 6 ಜನ ಟಿಕೆಟ್. ಮಕ್ಳಿಗೇನು ಟಿಕೆಟ್ ಇರಲಿಲ್ಲ. 6 ಜನಕ್ಕೆ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಲ್ಲಿ ಒಂದು 1 ಅವರ್ 1.5 ಅವರ್ ಅಷ್ಟಾಗೆಲ್ಲ ಮುಗಿದೋಗ್ಬಿಡ್ತು ಪೂಜೆ ಎಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಾಗೆ 10-10:30 ಆಗಿಬಿಡ್ತು ಈಚೆ ಕಡೆಗೆ. ಅಂದರೆ ಬೇಗನೆ ದರ್ಶನ ಆಯಿತು ನಮ್ಮದು. ದರ್ಶನ ಆಗಿ ಈಚೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಪರ್ಚೇಸಿಂಗು ಪ್ರಸಾದ ಏನು ತೊಗೋಬೇಕಾದ್ರೆ ತೊಗೊಂಡು ಅಲ್ಲೆಲ್ಲ ಪ್ರಸಾದ ಎಲ್ಲ ತೊಗೊಂಡು ಬಂದ್ರಿ ನಾವು. ಬಂದಾದಮೇಲೆ ನಾವು ನೆಕ್ಸ್ಟು ಗಗನಚುಕ್ಕಿಗೆ ಹೋದ್ರಿ. ಅಲ್ಲಿ ಅಂದರೆ ಮಳೆ ಬಿದ್ದಾಗ ಬಂಡೆಕಲ್ಲುಗಳಿಂದ ನೀರು ಬರುತ್ತಲ್ವ, ಅಂದರೆ ನೀರು ಈ ಸತಿ ಕಮ್ಮಿ ಇರೋದ್ರಿಂದ 2 ಕಡೆ ಮಾತ್ರ ಬರ್ತಾಯಿತ್ತು, ನೀರು ಹರಿತಾ ಇತ್ತು. ಮೇಲಿಂದ ಕೆಳಗಂಟ ಬೀಳೋದು. ಬೇರೆ ಮಳೆಗಾಲದಲ್ಲೆಲ್ಲ ಆದರೆ ಒಂದು ಸುಮಾರು ಕಡೆಯಿಂದನೂ ನೀರು ಬರ್ತಾಯಿತ್ತು. ನಾವು ಹೋದಾಗ ಮಾತ್ರ 2 ಕಡೆಯಿಂದ ನೀರು ಬರ್ತಾಯಿತ್ತು. ಇದು ನಾವು ಹೋಗಿದ್ದು ಎಷ್ಟು ಗಂಟೆಗೆ ಅಂತಂದರೆ 1 ಗಂಟೆ 1:30 ಆಗಿರುತ್ತೆ. ಅಲ್ಲಿ 1-1:30 ಆಗಿರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟಕ್ಕೆ ಒಂದು 3 ಗಂಟೆ ಆಗುತ್ತೆ. 3 ಗಂಟೆಯಿಂದ ನಾವು ತಿರ್ಗಾ ತಲಕಾಡಿಗೆ ಹೋಗ್ತೀರಿ. ತಲಕಾಡಿಗೆ ಹೋಗಿ ಅಲ್ಲೆಲ್ಲ ಸ್ವಲ್ಪ ಅಲ್ಲೂ ಸಹ ನೀರು ಕಮ್ಮಿನೇ ಇತ್ತು ಅಲ್ಲೆಲ್ಲ.
ಅಲ್ಲಿ ಸ್ವಲ್ಪ ಆಟ ಎಲ್ಲ ಆಡಿಕೊಂಡು ನೀರಲ್ಲಿ ಆಡಿಕೊಂಡು ಮತ್ತು ಕುದುರೆಗಳು ಸವಾರಿ ಮಾಡೋರು ಮಾಡ್ಬೋದಿತ್ತು ಅಲ್ಲೆಲ್ಲನೂ. ನಾವು ಬಟ್ಟೆ ಮಾತ್ರ ಒಂದು ಜೊತೆ ಅಷ್ಟೇ ತೊಗೊಂಡು ಹೋಗಿದ್ರಿ ನಾವು ಅಲ್ಲೆಲ್ಲ. ಅಂದರೆ ಮಲ್ಲೇಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಬರೋದಷ್ಟೇ ಅಲ್ವಾ, ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಬರೋದು ಅಂದ್ಕೊಂಡಿದ್ರಿ. ನಮಗೆ ಇದು ತಲಕಾಡಿಗೆ ಹೋಗೋದು ಗೊತ್ತಿರಲಿಲ್ಲ ನಮಗಿದೆ. ಅದು ನಮಗೆ ಸ್ವಾಮಿ ತಿರ್ಗಿ ಏನೇನು ಮಾಡೋದು ಹೋಗಿದ್ದೀರಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ಸ್ವಲ್ಪ ಆಟ ಆಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಬಟ್ಟೆ ಅವ್ರಿಗೆ ನನ್ನ ಮಕ್ಕಳಿಗೆಲ್ಲ ತೊಗೊಂಡು ಸ್ವಲ್ಪ ನೀರೆಲ್ಲ ಆಟಾಡಿಬಿಟ್ಟು ಅಲ್ಲೇ ಬಟ್ಟೆ ಬೇರೆ ಹೊಸ ಬಟ್ಟೆ ತೊಗೊಂಡು ಹಾಕ್ಕೊಂಡು ಬಂದ್ರಿ ನಾವು. ನೀರಲ್ಲಿ ನೋಡಿ ಸುಮಾರು ಒಂದು 4:15 5 ಗಂಟೆ ಅಷ್ಟೊತ್ತಲ್ಲಿ ಬಿಸಿಲು ಸ್ವಲ್ಪ ಫುಲ್ ಕಮ್ಮಿ ಆಗಿಬಿಟ್ಟಿತ್ತು. ನೀರು ತಣ್ಣಗಿತ್ತು, ಆರಾಮಾಗಿ ಆಟ ಆಡ್ಕೊಂಡು ಬಂದ್ರಿ ನಾವು. ನೋಡಿ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು. ಅದೇ ನೀರಲ್ಲಿ ಮುಳುಗು ಅಂತಿದ್ರು. ಅದ್ರಲ್ಲಿ ನೀರಲ್ಲಿ ಮುಳುಗೋಷ್ಟು ಜಾಗನೇ ನೋಡಿ ಕೂತ್ಕೊಂಡಿದ್ದೀರಲ್ಲ, ನೀರಷ್ಟೇ ಜಾಗ ಎಷ್ಟು ಕ್ಲೀನಾಗಿ ಒಳಗಡೆ ಇರೋ ಕಲ್ಲುಗಳೆಲ್ಲ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ತಮ್ಮನ ಮಗಳು ನೀರಲ್ಲಿ ಆಡ್ಕೊಂಡು ಕೂತಿದ್ಲು. ಅವಳು ನೀರಲ್ಲಿಂದ ಎದ್ದು ಅಂದರೆ ಬರ್ತಾನೆ ಇಲ್ಲ, ಆಡ್ಕೊಂಡು ಕೂತ್ಕೋತೀನಿ ಅಂತ ಆಡ್ಕೊಂಡು ಕೂತ್ಕೊಂಡಿದ್ಲು. ನಮ್ಮ ತಾಯಿಯವರು ಬರಲಿಲ್ಲ, ನಮ್ಮ ಇನ್ನೊಬ್ಬ ತಮ್ಮನ ಮಗಳು ಸಹ ಬರಲಿಲ್ಲ. ಅವಳು ಅವರು ಕಾರಲ್ಲೇ ಮಲ್ಕೊಂಡಿದ್ರು. ನಮ್ಮ ಮನೆಯಲ್ಲಿ ನಾವು 4 ನಮ್ಮ ಯಜಮಾನ್ರು ಅವ್ರು ವೀಡಿಯೋ ಮಾಡ್ಕೊತಾಯಿದ್ರು. ವೀಡಿಯೋ ಮಾಡ್ಕೊಂಡು ಹೋಗಿ ಆಮೇಲೆ ಫೋನ್ ಇಟ್ಟುಬಿಟ್ಟು ಬಂದು ಆಮೇಲೆ ತಿರ್ಗಿ ಅವರು ನೀರಲ್ಲಿ ಆಡ್ತಾಯಿದ್ರು. ಅವರು ನೋಡಿ ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲನೂ ನೀರಲ್ಲಿ ಆರಾಮಾಗಿ ಆಡ್ಕೊಂಡಿರ್ತಾಯಿದ್ರು. ನೀರಲ್ಲಿ ನಮ್ಮ ಹುಡುಗಿ ತಲೆಗೆ ನೀರಲ್ಲಿ ಹಾಕು ಕೂದಲು ಬಿಡು ಅಂದರೆ ಬಿಡ್ತಾ ಇರಲಿಲ್ಲ ಅವಳು. ನಮ್ಮಿಬ್ಬರು ಮಕ್ಕಳು ನಾವು ಹಿಂಗೆ ಮಾಡ್ತೀರಿ ಸ್ನಾನ ಅಂತಾಯಿದ್ರು. ನಮ್ಮ ತಮ್ಮನ ಮಗಳು ಮಾತ್ರ ಕೂದಲೆಲ್ಲ ಬಿಟ್ಬಿಟ್ಟು ನೀರಲ್ಲಿ ಆರಾಮಾಗಿ ಆಡ್ಕೊಂಡು ಕೂತ್ಕೊಂಡಿದ್ಲು ನೋಡಿರಿ ಅವಳು. ಅದೇ ನೀರು ಮಳೆ ಏನೂ ಇರಲಿಲ್ಲ ಈ ಕಡೆ ಇಲ್ಲಿ. ಅಂದರೆ ನೀರು ಜಾಸ್ತಿನೂ ಸಹ ಇರಲಿಲ್ಲ, ಇಲ್ಲಿ ಮೀಡಿಯಮಾಗಿ ಇತ್ತು ನೀರಿಲ್ಲಿ, ತಣ್ಣಗಿತ್ತು. ಆರಾಮಾಗಿ 1 ಅವರ್ ಆಡ್ಕೊಂಡು ಇದ್ರಿ ನಾವು ಅಲ್ಲಿ. 5:30ಗೆಲ್ಲನೂ ಅಲ್ಲಿ ಪೊಲೀಸವರೆಲ್ಲ ಬಂದು ಎಲ್ಲನೂ ವಾಪಸ್ ಕಳಿಸ್ತಾಯಿದ್ರು. 6 ಗಂಟೆ 6:15ಗೆ ಕ್ಲೋಸ್ ಆಗಬೇಕಂತೆ ಅಲ್ಲಿ ಅಂದ್ಬಿಟ್ಟು ಎಲ್ಲನೂ ಎಬ್ಬಿಸಿ ಕಳಿಸ್ತಾಯಿದ್ರು. ನಾವು ಹಂಗೆ 5:30 ಗಂಟೆ 5 ಗಂಟೆಗೆ ಹೋದ್ರಿ ನಾವು. 5:30 5:45 1 ಅವರ್ ಆಟ ಆಡಿಸಿದ್ರು. ಆಮೇಲೆಲ್ಲ ನಾವಲ್ಲೆಲ್ಲ ಅಲ್ಲಿ ಸ್ನಾನ ಗಿನೆಲ್ಲ ಮಾಡಿ ಬಟ್ಟೆಗಳೆಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಲ್ಲೇ ಸ್ನ್ಯಾಕ್ಸು ಪಾನಿಪುರಿ ಎಲ್ಲ ತಿಂದ್ಕೊಂಡು ಹೊರಟ್ರಿ ನಾವು. ಮನೆಗೆ ಹೊರಡೋಕ್ಕೆ 11:30 12 ಗಂಟೆ ಆಯಿತು. ತಿರ್ಗಾ ನಾವು ಇಲ್ಲಿಂದ ಹೊರಟ ಮೇಲೆ ಅಲ್ಲೇ ಹೋಟ್ಲಲ್ಲೆಲ್ಲ ಊಟ ಮಾಡಿಕೊಂಡು ತಿಂದ್ಕೊಂಡು ಹೊರಟ್ರಿ ನಾವು. ಇನ್ನು ಮನೆಗೆ ಹೋಗೋದು ತುಂಬ ಲೇಟ್ ಆಗಿಬಿಡುತ್ತೆ. ಆಮೇಲೆ ಮನೇಲಿ ತಿರ್ಗಾ ಅಡುಗೆ ಮಾಡಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡ್ತೀರಿ, ಹೊರಗಡೆ ಹಿಂಗಾದ್ರೆ ಹೋದರೆ ನಾವು ಹೋಗೋದೇ ಅಪರೂಪ ಹೊರಗಡೆಗೆ. ಈಗ ಊಟದ ರೇಟು ಜಾಸ್ತಿ ಆಗಿದ್ರೂ ಹೊರಗಡೆ ತಿನ್ನಲೇಬೇಕು. ನಾನು ಸ್ವಲ್ಪ ಹಣ್ಣುಗಳು ಎಲ್ಲ ತೊಗೊಂಡೋಗಿದ್ದೆ. ಕಲ್ಲಂಗಡಿ ಹಣ್ಣು, ಮಾವಿನ ಹಣ್ಣು ಎಲ್ಲ ಸ್ವಲ್ಪ ತೊಗೊಂಡೋಗಿದ್ದೆ, ಆರೆಂಜೆಲ್ಲನು. ಹೋಗ್ತಾ ನಾವು ಹೊರಗಡೆ ತಿನ್ನಲು ಸ್ವಲ್ಪ ಜಾಸ್ತಿ ತಿನ್ನಲೇ ಇಲ್ಲ. ಈ ಬಿಸಿಲು ಬೇರೆ ಇರೋದ್ರಿಂದ ಸ್ವಲ್ಪ ಹಣ್ಣುಗಳು, ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು ಅಲ್ಲೆಲ್ಲ ಸ್ವಲ್ಪ ಜ್ಯೂಸ್ ಎಲ್ಲ ಕುಡ್ಕೊಂಡು ಅದರಲ್ಲೇ ಅವಾಯ್ಡ್ ಮಾಡ್ಕೊಂಡ್ರಿ. ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಎಣ್ಣೆ ಐಟಮು ತಿಂದರೆ ಸ್ವಲ್ಪ ಈ ಗಾಡಿಗಳಲ್ಲಿ ಬೇರೆ ಹೋಗ್ತಿರಲ್ವ, ವಾಮಿಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ನಾವೇನು ತಿನ್ನಲಿಲ್ಲ. ನಮ್ಮ ತಮ್ಮನ ಮಗಳು ಸಹ ಅವಳು ಏನು ಇದನ್ನೇ ತಿಂದು, ಆದರೆ ಅವಳಿಗೆ ವಾಮಿಟಿಂಗ್ 2 ಸತಿ ಮಾಡ್ಕೊಂಡ್ಳು ವಾಮಿಟ್ಟು. ನಾವೇನು ಸ್ವಲ್ಪ ಎಣ್ಣೆ ಐಟಮ್ಗಳು ಜಾಸ್ತಿ ಅಂದರೆ ಈ ಚೋಚೋ ಆ ಥರ ಐಟಮ್ಗಳೇನು ತಿನ್ನಲಿಲ್ಲ ನಾವು. ಆದಷ್ಟು ಊಟ ಮತ್ತು ಹಣ್ಣುಗಳಲ್ಲೇ ತಿನ್ಕೊಂಡು ಮೇಂಟೈನ್ ಮಾಡ್ಕೊಂಡ್ರಿ ಎಲ್ಲನೂ ನಾವು. ಇದು 1 ಡೇ ಟೂರ್ ಆಗಿರುತ್ತೆ. ಅಂದರೆ ನಾವು ಯಾವಾಗಲೂ ಮೇ ತಿಂಗಳಲ್ಲಿ ಸ್ವಲ್ಪ ರಜೆಗಳಿರುತ್ತಲ್ಲ ನಮ್ಮ ಮಕ್ಕಳಿಗೆ, ಇನ್ನು ಮೇ ಎಂಡಲ್ಲಿ ರಜೆಗಳು ಸ್ಕೂಲಿಗೂ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಈ 15ನೇ ತಾರೀಕು ಮೇಲೆ ಎಲ್ಲನೂ ಒಂದು ಟ್ರಿಪ್ ಹೋಗ್ಬಿಟ್ಟು ಬರ್ತೀರಿ ನಾವೆಲ್ಲನೂ. ಇದು ನೋಡಿ ನೀರಲ್ಲಿ ಆಡ್ತಾ ಇರೋರು ಎಲ್ಲರೂ ಆಡ್ತಾಯಿದ್ರು ಇಲ್ಲಿ. ಅಂದರೆ ತುಂಬ ಜನ ಎಲ್ಲ ಹೊರಟೋಗ್ಬಿಟ್ಟಿದ್ರು. ಇದು ಲಾಸ್ಟಲ್ಲಿ ನಾವು ಆಡ್ತಿದ್ರಿ. ಮತ್ತು ಅಲ್ಲಿ ಪೊಲೀಸವರೆಲ್ಲ ಬಂದು ಎಬ್ಬಿಸ್ತಾಯಿದ್ರು, ಇದರಲ್ಲಿ ಟೈಮ್ ಆಯಿತು. ಆಮೇಲೆ ಅಲ್ಲೊಂದು ಗೇಟ್ ಇತ್ತು, ಗೇಟಿಂದ ಗಾಡಿಗಳು ಬರಬೇಕಿತ್ತು, ಗಾಡಿಯೆಲ್ಲ ಹೊರಗಡೆ ತೆಗಿಬೇಕು ಅಂತೆಲ್ಲನೂ ಅಂಗಡಿಗಳನ್ನೂ ಸಹ ಎಲ್ಲನೂ ಈಚೆಗೆ ಕಳಿಸ್ತಾಯಿದ್ರು. ನಾವು ಎಲ್ಲ ಮುಗಿಸ್ಕೊಂಡು ಒಂದು 6:30 ಅಲ್ಲಿಂದ ಬಿಟ್ರಿ ನಾವಿದು ನೋಡಿ. ಇದು 1 ಡೇ ಟ್ರಿಪ್ ಆಗಿರುತ್ತೆ ಇದು. ಥ್ಯಾಂಕ್ ಯು.